ಎಲ್ಲರಿಗೂ ನಮಸ್ಕಾರ. ನಾನು ಅಶ್ವಿನಿ ನಿಪ್ಪಾನೆ. ಸ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೊನ್ನಾವರದಲ್ಲಿ ರಾಜ್ಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದೇನೆ. ಈ ಒಂದು ಸೆಷನ್‌ನಲ್ಲಿ ನಾವು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ BA 5ನೇ ಸೆಮಿಸ್ಟರಿನ ಪತ್ರಿಕೆ 2 ಆದಂತಹ ಆಧುನಿಕ ಸರ್ಕಾರಗಳು ಎಂಬ ಪತ್ರಿಕೆಯ 2ನೇ ಒಂದು ಅಧ್ಯಾಯ ಆದಂತಹ ಚೈನಾ ದೇಶದ ನ್ಯಾಯಾಂಗ ವ್ಯವಸ್ಥೆಯ ರಚನೆಯನ್ನು ಕುರಿತು ನಾವು ಹೋದ ಒಂದು ಸೆಷನ್ನಲ್ಲಿ ಚೈನಾ ದೇಶದ ನ್ಯಾಯಾಂಗ ವ್ಯವಸ್ಥೆಯ ಒಂದು ಲಕ್ಷಣಗಳನ್ನು ತಿಳಿದುಕೊಂಡಿವಿ. ಈ ಒಂದು ಸೆಷನ್ನಲ್ಲಿ ನಾವು ಚೈನಾ ದೇಶದ ನ್ಯಾಯಾಂಗ ವ್ಯವಸ್ಥೆಯ ರಚನೆಯನ್ನು ತಿಳಿದುಕೊಳ್ಳೋಣ. ಲಾಸ್ಟ್ ಸೆಷನ್ we have studied about the features of judicial system of China. In this session, let us know the organization or the structure of the judiciary of China. So the first, that is organization of judiciary of China. So in this session we are going to study about the organization of the structure of judiciary of China. It was mentioned in the article 123 to article 135 of the Chinese constitution deals with the organization of the structure of the judiciary of China. So at the topmost level it is the Supreme People's Court, then comes higher People's Court, then local courts. ಚೈನಾ ಸಂವಿಧಾನದ ಒಂದು ವಿಧಿ 123ರಿಂದ 135ನೇ ವಿಧಿಯು ಚೈನಾ ದೇಶದ ಒಂದು ನ್ಯಾಯಾಂಗ ವ್ಯವಸ್ಥೆಯ ರಚನೆಯನ್ನು ಕುರಿತು ತಿಳಿಸುತ್ತದೆ. ಉನ್ನತ ಹಂತದಲ್ಲಿ ಸುಪ್ರೀಂ ಪೀಪಲ್ಸ್ ಕೋರ್ಟ್ ಜನತೆಯ ಶ್ರೇಷ್ಠ ನ್ಯಾಯಾಲಯ, ಮಧ್ಯಮ ಹಂತದಲ್ಲಿ ಹೈಯರ್ ಪೀಪಲ್ಸ್ ಕೋರ್ಟ್ ಜನತೆಯ ಉನ್ನತ ನ್ಯಾಯಾಲಯ ಮತ್ತು ಲೋಕಲ್ ಪೀಪಲ್ ಕೋರ್ಟ್ಸ್ ಜನತೆಯ ಒಂದು ಪ್ರಾಥಮಿಕ ನ್ಯಾಯಾಲಯವನ್ನು ನಾವು ಕಾಣಬಹುದು. ಸೊ ದ ಫಸ್ಟ್ ಒನ್ ಇಸ್ ಸುಪ್ರೀಂ ಪೀಪಲ್ಸ್ ಕೋರ್ಟ್. ದಿಸ್ ಈಸ್ ದ ಹೈಯೆಸ್ಟ್ ಜುಡಿಷಿಯಲ್ ಆರ್ಗನ್ ಆಫ್ ದಿ ಚೈನಾ. ಇಟ್ ಈಸ್ ಮೆನ್ಷನ್ಡ್ ಇನ್ ದ ಆರ್ಟಿಕಲ್ 127 ಆಫ್ ದಿ ಚೈನೀಸ್ ಕಾನ್ಸ್ಟಿಟ್ಯೂಷನ್. ವಿಧಿ 127 ಸುಪ್ರೀಂ ಪೀಪಲ್ಸ್ ಕೋರ್ಟ್ ಅಥವಾ ಜನತೆಯ ಶ್ರೇಷ್ಠ ನ್ಯಾಯಾಲಯ ಕುರಿತು ತಿಳಿಸುತ್ತದೆ. ಇದು ಚೈನಾ ದೇಶದ ಒಂದು ಅತ್ಯುನ್ನತ ನ್ಯಾಯಾಲಯ ಅಥವಾ ಉನ್ನತ ಮಟ್ಟದ ನ್ಯಾಯಾಲಯ ಆಗಿದೆ. ಅಫೆಕ್ಟ್ಸ್ ಆಫ್ ದಿ ಹೈರಾರ್ಕಿಯಲ್ ಜುಡಿಷಿಯಲ್ ಸಿಸ್ಟಮ್, ಇದು ಒಂದು ಉನ್ನತ ಹಂತದ ನ್ಯಾಯಾಲಯವಾಗಿದೆ. ಹಾಗಾದರೆ ಇದರ ರಚನೆಯನ್ನು ನಾವು ನೋಡಬೇಕಾದ್ರೆ ದ ಸುಪ್ರೀಂ ಪೀಪಲ್ಸ್ ಕೋರ್ಟ್ಸ್ ವಾಸ್ ಕಾಂಪೋಸ್ಡ್ ಬೈ ದ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್ ಆ್ಯಂಡ್ ಅದರ್ ಜಡ್ಜಸ್. ಸೊ ಇನ್ ಇಂಡಿಯಾ we have chief justice. There is no provision for president and vice president and other vice president. ಚೀನಾದಲ್ಲಿ ನಾವು ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ಇತರ ಜಡ್ಜಸನ್ನು ಅಥವಾ ಇತರ ನ್ಯಾಯಾಧೀಶರನ್ನು ಜನತೆಯ ಶ್ರೇಷ್ಠ ನ್ಯಾಯಾಲಯದಲ್ಲಿ ಇರುವುದನ್ನು ಕಾಣಬಹುದು. ದ ಟೆನ್ಯೂರ್ ಇಸ್ 5 years ಆ್ಯಂಡ್ ಯು ಆರ್ ಎಲಿಜಿಬಲ್ ಫಾರ್ ರೀಅಪಾಯಿಂಟ್ಮೆಂಟ್. ಇವರ ಒಂದು ಅಧಿಕಾರಾವಧಿ 5 ವರ್ಷ. ಇವರು ಮರು ಆಯ್ಕೆಗೆ ಅರ್ಹರಾಗಿರ್ತಾರೆ. ದ ನಂಬರ್ ಆಫ್ ಜಡ್ಜಸ್ ಇಸ್ ಫಿಕ್ಸ್ಡ್ ಬೈ ದಿ ಲಾ. ನ್ಯಾಯಾಧೀಶರ ಸಂಖ್ಯೆಯು ಕಾಲಕಾಲಕ್ಕೆ ಕಾನೂನು ನಿರ್ಧಾರಪಡಿಸುತ್ತದೆ. ಪ್ರೆಸಿಡೆಂಟ್ ಈಸ್ ಎಲೆಕ್ಟೆಡ್ ಆ್ಯಂಡ್ ರಿಮೂವ್ಡ್ ಬೈ ದ ನ್ಯಾಷನಲ್ ಪೀಪಲ್ಸ್ ಕಾಂಗ್ರೆಸ್. ಅಧ್ಯಕ್ಷನು ಅಂದರೆ ಜನತೆಯ ಶ್ರೇಷ್ಠ ನ್ಯಾಯಾಲಯದ ಅಧ್ಯಕ್ಷನು ಜನತೆಯ ರಾಷ್ಟ್ರೀಯ ಕಾಂಗ್ರೆಸ್ಸಿನಿಂದ ಆಯ್ಕೆ ಆಗಿರ್ತಾನೆ ಅಥವಾ ರಾಷ್ಟ್ರೀಯ ಜನತಾ ಕಾಂಗ್ರೆಸ್ಸಿಂದ ಆಯ್ಕೆಯಾಗುತ್ತಾನೆ ಮತ್ತು ಪದಚ್ಯುತಿಗೊಳ್ಳುವನು. ವೈಸ್ ಪ್ರೆಸಿಡೆಂಟ್ and judges are elected by and removed by the standing committee on the recommendation of the president. ಉಪಾಧ್ಯಕ್ಷ ಮತ್ತು ಇನ್ನುಳಿದ ನ್ಯಾಯಾಧೀಶರು ಸ್ಥಾಯಿ ಸಮಿತಿಯ ಮೂಲಕ ಚುನಾಯಿಸಲ್ಪಡ್ತಾರೆ ಮತ್ತು ಅವರನ್ನು ಪದಚ್ಯುತಿಗೊಳಿಸಲಾಗ್ತದೆ, ಆದರೆ ಅಧ್ಯಕ್ಷನ ಒಂದು ಒಪ್ಪಿಗೆ ಮೇರೆಗೆ. The National People's Congress and the Standing Committee, when they are not in session, the total task or the responsibility owed by the Supreme People's Court. Then what are the functions of Supreme People's Court? ಜನತೆಯ ಶ್ರೇಷ್ಠ ನ್ಯಾಯಾಲಯದ ಕಾರ್ಯಗಳು ಯಾವುವು ಎನ್ನುವುದನ್ನು ನೋಡೋಣ. ಸೊ ಒರಿಜಿನಲ್ ಜುರಿಸ್ಡಿಕ್ಷನ್ ಇನ್ ಕೇಸಸ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್. ಸೊ ಮೊದಲನೇದಾಗಿ ಮೂಲಾಧಿಕಾರ ವ್ಯಾಪ್ತಿ ಅಥವಾ ಮೂಲಾಧಿಕಾರ ನ್ಯಾಯವ್ಯಾಪ್ತಿ ಅಂತ ನಾವು ಹೇಳ್ಬೋದು. ಇದು ಶ್ರೇಷ್ಠ ನ್ಯಾಯಾಲಯವು ಮುಖ್ಯವಾಗಿ ಮೂಲ ಅಧಿಕಾರ ವ್ಯಾಪ್ತಿಯನ್ನು ಅಂತಂದರೆ ವಿಶೇಷ ಸಂದರ್ಭದಲ್ಲಿ
ಅಥವಾ ರಾಷ್ಟ್ರೀಯ ಪ್ರಾಮುಖ್ಯತೆ ಪ್ರಕರಣಗಳಲ್ಲಿ ಮೂಲ ನ್ಯಾಯವ್ಯಾಪ್ತಿಯ ಅಧಿಕಾರವನ್ನು ಇದು ಹೊಂದಿದೆ. ಅಪಿಲೇಟ್ ಜುರಿಸ್ಡಿಕ್ಷನ್ ಅಗೇನ್ಸ್ಟ್ ದ ಡಿಸಿಷನ್ಸ್ ಆಫ್ ಹೈಯರ್ ಪೀಪಲ್ಸ್ ಕೋರ್ಟ್. ಎರಡನೆಯದಾಗಿ ಉನ್ನತ ಜನರ ನ್ಯಾಯಾಲಯದ ತೀರ್ಪುಗಳ ವಿರುದ್ಧ ಮೇಲ್ಮನವಿ ನ್ಯಾಯ ವ್ಯಾಪ್ತಿ. ಅದರ ಜೊತೆಗೆ ಮೂರನೇದಾಗಿ ಸೂಪರ್ವೈಸಸ್ ದ ವರ್ಕ್ ಆಫ್ ಕೋರ್ಟ್ಸ್ ಬಿಲೋ ಇಟ್. ಇದರ ಕೆಳ ಹಂತದಲ್ಲಿ ಬರುವಂಥ ನ್ಯಾಯಾಲಯಗಳ ಒಂದು ಮೇಲ್ವಿಚಾರಣೆ ಇದು ಆ ನ್ಯಾಯಾಲಯ ಕೆಲಸವನ್ನು ಮೇಲ್ವಿಚಾರಣೆ ಮಾಡುತ್ತದೆ. ದ ಸೆಕೆಂಡ್ ಒನ್ ಈಸ್ ದಟ್ ಈಸ್ after the Supreme People's Courts, then comes Higher People's Courts. These are the courts of provinces, autonomous regions, and municipalities directly under the central government. ಜನತೆಯ ಉನ್ನತ ನ್ಯಾಯಾಲಯಗಳು ಪ್ರಾಂತ, ಸ್ವಾಯತ್ತ ಪ್ರದೇಶ, ನಗರಸಭೆ ವ್ಯಾಪ್ತಿಯಲ್ಲಿ ಬರುವಂತಹ ಜನತೆಯ ಉನ್ನತ ನ್ಯಾಯಾಲಯಗಳು ಇವಾಗಿವೆ. ಇಂಟರ್ನಲ್ ಸ್ಟ್ರಕ್ಚರ್ ಈಸ್ ದ ಸೇಮ್ ಆಸ್ ದ್ಯಾಟ್ ಆಫ್ ಸುಪ್ರೀಂ ಪೀಪಲ್ಸ್ ಕೋರ್ಟ್. ಸೊ ಜನತೆಯ ಶ್ರೇಷ್ಠ ನ್ಯಾಯಾಲಯದ ರಚನೆಯಾಗಿರುವಂತೆ ಇದರ ಒಂದು ರಚನೆಯು ಕೂಡ ಆಗಿದೆ. ಡೀಲ್ಸ್ ದ ಕೇಸಸ್ ಆಫ್ ಫಸ್ಟ್ ಇನ್ಸ್ಟನ್ಸ್ ಆ್ಯಂಡ್ ಅಪೀಲ್ಸ್ ಆಫ್ ಲೋವರ್ ಕೋರ್ಟ್ಸ್. ಪ್ರಥಮವಾಗಿ ದಾಖಲೆಯಾಗುವ ಪ್ರಕರಣಗಳನ್ನು ಹಾಗೂ ಕೆಳ ಹಂತದ ನ್ಯಾಯಾಲಯಗಳಿಂದ ಬರುವಂತಹ ಮನವಿಗಳನ್ನು ಪರಿಶೀಲಿಸಿ ತೀರ್ಪನ್ನು ನೀಡುತ್ತದೆ. ದೆನ್ ಇಂಟರ್ಮೀಡಿಯೇಟ್ ಪೀಪಲ್ಸ್ ಕೋರ್ಟ್. ಮಧ್ಯಮ ಹಂತದ ಜನತಾ ನ್ಯಾಯಾಲಯಗಳು. ಇವು ಪ್ರಾಂತ ಮತ್ತು ಸ್ವಾಯತ್ತ ಪ್ರದೇಶ, ನಗರಸಭೆಗಳ ವ್ಯಾಪ್ತಿಯಲ್ಲಿ ಬರುವಂಥ ನ್ಯಾಯಾಲಯಗಳು ಆಗಿದ್ದಾವೆ. ಪ್ರಾಥಮಿಕ ಹಂತದ ನ್ಯಾಯಾಲಯದಿಂದ ಬರುವ ಮನವಿಗಳನ್ನು ಸ್ವೀಕರಿಸಿ ಇದು ತೀರ್ಪು ಕೊಡುತ್ತದೆ. ದ ಕೇಸಸ್ ಆಫ್ ಫಸ್ಟ್ ಇನ್ಸ್ಟನ್ಸ್ ಅಪೀಲ್ ಆ್ಯಂಡ್ ಅಪೀಲ್ ಕೇಸಸ್ ಅಸೈನ್ಡ್ ಬೈ ದಿ ಬೇಸಿಕ್ ಪೀಪಲ್ಸ್ ಕೋರ್ಟ್. ದೆನ್ ಇಂಟರ್ಮೀಡಿಯೇಟ್ ಕೋರ್ಟ್ಸ್. ದೆನ್ ಬೇಸಿಕ್ ಪೀಪಲ್ಸ್ ಕೋರ್ಟ್. The basic people's courts are called local courts, and these are called as lower level courts. The another feature of Chinese judicial system, that is the system of procuratorate. Article 129 to Article 133 deals with this system of procuratorate. It is nothing but these procuratorate system act as a legal supervisor. It controls all the courts and other government officials. ಪ್ರೊಕ್ಯುರೇಟರೇಟ್ ಅನ್ನೋದು ಇದು ಒಂದು ವಿಶಿಷ್ಟ ಚೈನಾ ದೇಶದ ನ್ಯಾಯಾಂಗ ವ್ಯವಸ್ಥೆಯ ವಿಶಿಷ್ಟ ಲಕ್ಷಣವಾಗಿದೆ. ದೆನ್ ವಾಟ್ ಡು ಮೀನ್ ಬೈ ಪ್ರೊಕ್ಯುರೇಟರೇಟ್? Procuratorate is a public officials whose job is to decide whether the suspected of crime should be prosecuted. These are act as a legal supervisor. ಪ್ರೊಕ್ಯುರೇಟರ್ ಅಂದರೆ ಅಪರಾಧಿಯನ್ನು ನ್ಯಾಯಾಂಗ ಕ್ರಮಕ್ಕೆ ಒಳಪಡಿಸುವ ಒಂದು ಸಾರ್ವಜನಿಕ ಅಧಿಕಾರಿ ಎಂದರ್ಥ. So in procurate we find people's procuratorate which are works under works under state organs for legal supervision. The Supreme People's Court, the highest procurator body at the central level, and we find other military and other procurator. In this session we have studied about organization of judiciary of China. So ಈ ಒಂದು ಕ್ಲಾಸಲ್ಲಿ ನಾವು ಈ ಒಂದು ಸೆಷನ್ನಲ್ಲಿ ನಾವು ಚೈನಾ ನ್ಯಾಯಾಂಗ ವ್ಯವಸ್ಥೆ ರಚನೆಯನ್ನು ತೆಗೆದುಕೊಂಡ್ವಿ. ದೆನ್ MCQ multiple choice questions. First one is article -2- article deals with organization of judiciary of China. ಯಾವ ಒಂದು ವಿಧಿಗಳು ಚೀನಾ ದೇಶದ ನ್ಯಾಯಾಂಗ ವ್ಯವಸ್ಥೆ ರಚನೆ ಕುರಿತು ತಿಳಿಸ್ತವೆ? A 129 to 132, B 123 to 135, C 127 to 137, D 135 to 123. The answer is 123 to 125. The second one is dash is the effects of hierarchical judicial system of China. ಚೀನಾ ಒಂದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮೇಲ್ಮಟ್ಟದಲ್ಲಿ ಅಥವಾ ಉನ್ನತ ನ್ಯಾಯಾಲಯ ಯಾವುದು ಅಂತ ಬಂದಾಗ A ಸುಪ್ರೀಂ ಪೀಪಲ್ಸ್ ಕೋರ್ಟ್, B ಹೈಯರ್ ಪೀಪಲ್ಸ್ ಕೋರ್ಟ್, C ಬೇಸಿಕ್ ಪೀಪಲ್ಸ್ ಕೋರ್ಟ್, D intermediate people's court. So the answer is the apex of the hierarchical judicial system of China is Supreme People's Court. Then third one is the president of Supreme People's Court is elected by. ಜನತೆಯ ಶ್ರೇಷ್ಠ ನ್ಯಾಯಾಲಯದ ಅಧ್ಯಕ್ಷನನ್ನು ಯಾರು ಚುನಾಯಿಸುತ್ತಾರೆ ಅನ್ನುವಂಥದ್ದು? A the standing committee, B the people, C the National People's Congress, D the State Council. So the answer is the National People Congress.
And fourth one is Supreme People's Court composed by dash. ಜನತೆಯ ಶ್ರೇಷ್ಠ ನ್ಯಾಯಾಲಯವು ಇವರನ್ನು ಒಳಗೊಂಡಿರುವುದು. ಎ ಪ್ರೆಸಿಡೆಂಟ್, ಬಿ ಪ್ರೆಸಿಡೆಂಟ್ ಆ್ಯಂಡ್ ವೈಸ್ ಪ್ರೆಸಿಡೆಂಟ್, ಸಿ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್ ಆ್ಯಂಡ್ ಜಡ್ಜಸ್, ಡಿ ನನ್ ಆಫ್ ದಿ above. So the answer is president, vice president and judges. The fifth one is procurate is. Procurate ಅಂದರೆ ಎ ಜಡ್ಜ್, ಬಿ ಲೀಗಲ್ ಸೂಪರ್ವೈಸರ್, ಸಿ ಲೀಗಲ್ ಅಡ್ವೈಸರ್, ಡಿ all of the above. So the answer is legal supervisor. And this is all about the organization of judiciary of China. So thank you everyone.